ಕೇವಲ 20 ರೂಪಾಯಿಗೋಸ್ಕರ ಚಾಕುವನ್ನ ಇರಿದಿದ್ದಾರೆ ಕಿಡಿಗೇಡಿಗಳು. ಈ ಘಟನೆ ನಡೆದಿರೋದು ಬೆಂಗಳೂರಿನಲ್ಲಿ ವಿದ್ಯಾರಣ್ಯಪುರದ ಜಯಶ್ರೀ ಬಾರ್ನಲ್ಲಿ ನಡೆದಿರುವಂತಹ ಘಟನೆ. ಕ್ಯಾಶಿಯರ್ ರಂಜಿತ್ ಅನ್ನೋನ ಮೇಲೆ ಹಲ್ಲೆ ಮಾಡಿದ್ದಾರೆ. ಒಟ್ಟು 3 ಕಿಡಿಗೇಡಿಗಳು. ಕಾರಣ ನೋಡಿ, ಕೇವಲ 20 ರೂಪಾಯಿಗೆ ಆಟೋ ಡ್ರೈವರ್ ಆಗಿ ಕೆಲಸವನ್ನ ಮಾಡಿಕೊಂಡಿದ್ದಂತ ಆರೋಪಿಗಳು ಏನಾಗಿತ್ತು ಅಂತ ಹೇಳಿದ್ರೆ, ಬಾರ್ನಲ್ಲಿ 150 ರೂಪಾಯಿ ಬಿಲ್ ಅನ್ನ ಮಾಡ್ತಾರೆ. 3 ಜನ ಸೇರ್ಕೊಂಡು 20 ರೂಪಾಯಿ ಹೆಚ್ಚಿಗೆ ಕೊಡಿ ಅಂತ ಕ್ಯಾಶಿಯರ್ ರಂಜಿತ್ ಕೇಳ್ತಾರೆ. ಅದಕ್ಕೆ ಕೋಪ ಮಾಡಿಕೊಂಡು ಕುಪಿತಗೊಂಡಂತ ಆರೋಪಿಗಳು ಕ್ಯಾಶಿಯರ್ ಜೊತೆ ಗಲಾಟೆ ಮಾಡೋದಕ್ಕಿಳಿತಾರೆ. ನೋಡ್ತಾ ಇದ್ದಂತೆ ಚಾಕು ಇರಿದೇ ಬಿಡ್ತಾರೆ. ಅದ್ರ ಜೊತೆಗೆ ಬಾಟಲ್ ನಿಂದಲೂ ಕೂಡ ರಂಜಿತ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚೇತನ್, ಕಾರ್ತಿಕ್ ಇಬ್ಬರ ಬಂಧನ ಆಗಿದೆ. ಮತ್ತೋರ್ವನಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಒಟ್ಟು 3 ಜನ ಇರ್ತಾರೆ. ನೋಡಿ, ಕೇವಲ 20 ರೂಪಾಯಿ ಹೆಚ್ಚಿಗೆ ಕೇಳಿರ್ತಾನೆ ಕ್ಯಾಶಿಯರು. ಅದಕ್ಕೆ ಕೋಪಗೊಂಡು ಮಾಡಿರೋದೇ 150 ರೂಪಾಯಿ ಬಿಲ್ಲು. ಬಾರ್ನಲ್ಲಿ ಕೂತ್ಕೊಂಡು 3 ಜನ. ಅದ್ರ ಮೇಲೊಂದು 20 ರೂಪಾಯಿ ಕೊಡಿ ಅಂತ ಕ್ಯಾಶಿಯರ್ ರಂಜಿತ್ ಕೇಳಿದಕ್ಕೆ ಕೋಪಗೊಂಡಂತ ಆರೋಪಿಗಳು ಗಲಾಟೆ ಮಾಡ್ತಾರೆ ರಂಜಿತ್ ಜೊತೆಗೆ. ಆಮೇಲೆ ಚಾಕು ಇರಿತಾರೆ. ಅದ್ರ ಮೇಲೆ ಬಾಟಲ್ ನಿಂದಲೂ ಕೂಡ ರಂಜಿತ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಇದೀಗ 3 ಜನರಲ್ಲಿ 2 ಬಂಧನ ಆಗಿದೆ. ಮತ್ತೋರ್ವನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ನೋಡಿ, ಇದು ಬೆಂಗಳೂರಿನಲ್ಲೇ ಆಗಿರುವಂತದ್ದು ಘಟನೆಗಳು. ವಿದ್ಯಾರಣ್ಯಪುರದ ಜಯಶ್ರೀ ಬಾರ್ನಲ್ಲಿ ನಡೆದಿರುವಂತಹ ಘಟನೆ. ಕ್ಯಾಶಿಯರ್ ಹೆಸರು ರಂಜಿತ್ ಅಂತ. ಈತ ಇದೀಗ ಹಲ್ಲೆಗೊಳಗಾಗಿದ್ದಾನೆ. 3 ಜನ ಸೇರಿ ಆತನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಚಾಕುವಿನಿಂದ ಇರಿದಿದ್ದಾರೆ, ಜೊತೆಗೆ ಬಾಟಲ್ಗಳಿಂದ ಹಲ್ಲೆಯನ್ನ ಮಾಡಿದ್ದಾರೆ. ಆಟೋ ಡ್ರೈವರ್ ಆಗಿ ಕೆಲಸವನ್ನ ಮಾಡಿಕೊಂಡಿದ್ರಂತೆ ಆರೋಪಿಗಳು. ಬಾರ್ನಲ್ಲಿ ನಿನ್ನೆ ದಿನ ಬಿಲ್ ಕೂಡ ಮಾಡ್ತಾರೆ 150 ರೂಪಾಯಿ. ಅದ್ರ ಮೇಲೆ 20 ರೂಪಾಯಿ ಕೇಳಿದ್ದಕ್ಕೆ ಇಷ್ಟು ದೊಡ್ಡ ಅವಘಡ ನಡೆದು ಹೋಗಿದೆ.